ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಭಾನುವಾರ ಭಾರತೀಯ ಸೈನ್ಯ ಒಂದು ಅಭೂತಪೂರ್ವ ಸಾಧನೆಯನ್ನು ಮಾಡಿದೆ. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಈ ಸುದ್ದಿ ಎಲ್ಲೋ ಒಂದು ಸಣ್ಣ ಸುದ್ದಿಯಾಗಿ ಬಂದಿದೆ. ಅದು ಸಿಯಾಚಿನ್ ಪ್ರದೇಶದಲ್ಲಿ ಇಂಟರ್ನೆಟ್ ಸೌಲಭ್ಯವನ್ನು ಒದಗಿಸಿ. ಇದು ಸಾಮಾನ್ಯ ಸಾಧನೆ ಅಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಿಯಾಚಿನ್ ಪ್ರದೇಶ ಹೇಗಿದೆ ಅನ್ನೋದನ್ನು ತಿಳ್ಕೋಬೇಕು ಮತ್ತು ಇಂಟರ್ನೆಟ್ ದೊರಕುವುದರಿಂದ ಏನಾಗುತ್ತೆ. ಸಿಯಾಚಿನ್ ಸುಮಾರು ಸಮುದ್ರ ಮಟ್ಟಕ್ಕಿಂತ 19,000 ಅಡಿಗಳಿಗಿಂತ ಎತ್ತರದಲ್ಲಿದೆ. ಆಗಾಗ ಮೇಘಸ್ಫೋಟ ಆಗುತ್ತೆ, ಚಳಿ, ತಾಪಮಾನ ಕುಸಿದು ಹೋಗುತ್ತೆ. ಜಗತ್ತಿನ ಯಾರ ಜೊತೆಗೂ ಸಂಪರ್ಕ ಇಲ್ಲದಿರುವಂಥ ಸ್ಥಿತಿ ಸಿಯಾಚಿನ್ನದು. ಅಲ್ಲಿ ಭಾರತದ 19 ಔಟ್ಪೋಸ್ಟ್ಗಳಿವೆ. ಹಾಗೆಯೇ ಸುಮಾರು 3,000ಕ್ಕೂ ಹೆಚ್ಚು ಸೈನಿಕರು ಹಗಲು ರಾತ್ರಿ ಅಲ್ಲಿ ಕಾಯ್ತಿರ್ತಾರೆ. ಆ ಕಾಯುವಿಕೆ ಅದು ಸಾಮಾನ್ಯ ಆದಲ್ಲ. ಪಕ್ಕದಲ್ಲಿ ಪಾಕಿಸ್ತಾನದ ಗಡಿ ಇದೆ. ಯಾವ ಸಂದರ್ಭದಲ್ಲಾದರೂ ಅವರು ಒಳನುಸುಳಬಹುದು. ಆಗಾಗ ಗುಂಡಿನ ಚಕಮಕಿ ಇಲ್ಲಿ ಸಾಮಾನ್ಯ. ಕಣ್ಣಿಗೆ ಎಣ್ಣೆ ಹಾಕಿಕೊಂಡಂತೆ ಕಾಯ್ತಾ ಇದೆ. ಸೊ ಇಂತಹ ಒಂದು ಸ್ಥಳದಲ್ಲಿ, ಪ್ರದೇಶದಲ್ಲಿ ಇಂಟರ್ನೆಟ್ ಬಂದಿದೆ ಅನ್ನೋದು ಬಹಳ ಮಹತ್ವದ ಸಾಧನೆ. ಯಾಕಂದರೆ ನಮಗೆಲ್ಲ ಇಂಟರ್ನೆಟ್ ಬೇಕಾದರೆ ಹೋಗ್ಬಿಟ್ಟು ಒಂದು ಲೈನ್ ಹೇಳಿದ್ರೆ ಆಯಿತು, ಬಂದರೂ ಇಂಟರ್ನೆಟ್ ಹಾಕ್ಕೊಡ್ತಾರೆ. ಇದು ಹಾಗಲ್ಲ. ಅಲ್ಲಿ ನೀವು ಕೇಬಲ್ ಹಾಕೋದಕ್ಕೆ ಸಾಧ್ಯ ಇಲ್ಲ. ಸೊ ಸೆಟ್ಲೈಟ್ ಮೂಲಕ ಇಂಟರ್ನೆಟ್ ಒದಗಿಸಬೇಕು ಸೇವೆಯನ್ನು. ಸೊ ಇದಕ್ಕಾಗಿ ಭಾರತದ ಸೈನ್ಯ ಯಶಸ್ವಿಯಾಗಿ ಇಂಟರ್ನೆಟ್ ಒದಗಿಸುವ ಕೆಲಸವನ್ನು ಮುಗಿಸಿದೆ. ನಾವು ಸಿಯಾಚಿನ್ ಬಗ್ಗೆನೂ ತಿಳ್ಕೋಬೇಕು. ಸಿಯಾಚಿನ್ ಪ್ರದೇಶ ಇದೆಯಲ್ಲ, ಅದಕ್ಕಾಗಿ ಸತತ ಯುದ್ಧಗಳು ನಡೆದಿದೆ. ಆದರೆ ಕಾರ್ಗಿಲ್ ಯುದ್ಧದಷ್ಟು ಪ್ರಚಾರ ಸಿಯಾಚಿನ್ ಯುದ್ಧಕ್ಕೆ ಸಿಗದೇ ಇರಬಹುದು. ಸದಾ ನಡೀತಾನೆ ಬಂದಿದೆ. ಸೊ ಭಾರತದ ಸೈನ್ಯದ ಈ ಅಪೂರ್ವ ಸಾಧನೆಯ ಪರ್ವ ಪ್ರಾರಂಭ ಆಗುವುದು 1971ರಲ್ಲಿ. ಭಾರತ ಯಾವಾಗ ಬಾಂಗ್ಲಾದೇಶ ಯುದ್ಧದಲ್ಲಿ ಜಯಿಸ್ತೋ, ಬಾಂಗ್ಲಾದೇಶಕ್ಕೆ ಸ್ವತಂತ್ರವನ್ನು ಕೊಡಿಸ್ತೋ, ಆವತ್ತಿನಿಂದ ಭಾರತೀಯ ಸೈನ್ಯದ ಯಶೋಗಾಥೆ ಪ್ರಾರಂಭ ಆಗುತ್ತೆ. 1984ರಲ್ಲಿ 1984 ಮೊದಲ ಬಾರಿಗೆ ಈ ಸಿಯಾಚಿನ್ನ ಕೆಲವು ಪ್ರದೇಶಗಳನ್ನು ಭಾರತ ತನ್ನದಾಗಿಸಿಕೊಳ್ಳುತ್ತೆ. ಯಾಕೆಂದರೆ ಭಾರತ ಪಾಕಿಸ್ತಾನದ ವಿಭಜನೆಯ ನಂತರ ಪಾಕಿಸ್ತಾನ ಅಲ್ಲಿ ನುಸುಳಿ ಕುಳಿತುಕೊಳ್ಳುವ ಕೆಲಸವನ್ನು ಮಾಡಿತ್ತು. ಪಾಕಿಸ್ತಾನದ ಸೈನ್ಯ ಮಾಡ್ತಾ ಬಂದ ಕೆಲಸವೇ ಇದು. ನೇರ ಯುದ್ಧ ಅಲ್ಲ. ಯಾರ್ಯಾರು ಇದರಲ್ಲಿ ಟೆರರಿಸ್ಟ್ಗಳನ್ನ ಕಳಿಸೋದು, ಇದನ್ನು ಮಾಡೋದು, ಅದು ಅವರ ಸಂಪ್ರದಾಯ. ಪಾಕಿಸ್ತಾನ ಸೈನ್ಯ 84ರಲ್ಲಿ ಮೊದಲ ಬಾರಿಗೆ ಕೆಲವು ಪ್ರದೇಶವನ್ನು ಭಾರತ ಒಳಪಡಿಸ್ಕೊಂಡಿತು. ಈಗ ಭಾರತದ ಸಿಯಾಚಿನ್ ಪ್ರದೇಶದಲ್ಲಿ ಸುಮಾರು 76 ಕಿಲೋಮೀಟರ್ ಜಾಗ ಏನಿದೆ ಅದು ಭಾರತಕ್ಕೆ ದಕ್ಕಿದೆ. ಇದಾದ ಮೇಲೆ ಪಾಕಿಸ್ತಾನ 1990ರಲ್ಲಿ, 1995ರಲ್ಲಿ, 1996ರಲ್ಲಿ, 1999ರಲ್ಲಿ ಸತತವಾಗಿ ಈ ಪ್ರದೇಶವನ್ನು ಕಬಳಿಸುವ ಯತ್ನವನ್ನು ನಡೆಸ್ತಾನೆ ಬಂದಿದೆ. ಈ ಸನ್ನಿವೇಶದಲ್ಲಿ ನಮ್ಮ ಸೈನಿಕರು ಜೀವದ ಹಂಗು ತೊರೆದು ದೇಶ ಪ್ರೇಮದಿಂದ ಅಲ್ಲಿ ಹೋರಾಟ ಮಾಡ್ತಾ ಬಂದಿದ್ದಾರೆ. ದೇಶ ಪ್ರೇಮ ಅಂದರೆ ಹುಸಿ ದೇಶ ಪ್ರೇಮ ಅಲ್ಲ, ಹೇಳಿಕೆಯ ದೇಶ ಪ್ರೇಮ ಅಲ್ಲ, ಭಗವದ್ ಧ್ವಜವನ್ನು ಹಿಡಿಯುವ ದೇಶ ಪ್ರೇಮ ಅಲ್ಲ, ಮುಸ್ಲಿಂ ವಿರೋಧವನ್ನು ವ್ಯಕ್ತಪಡಿಸುವ ದೇಶ ಪ್ರೇಮ ಅಲ್ಲ. ಅದು ನಿಜವಾದ ದೇಶ ಪ್ರೇಮ ನಮ್ಮ ಸೈನಿಕರು. ಸೊ ಹೀಗೆ ಯುದ್ಧದ ಮೇಲೆ ಯುದ್ಧಗಳು ನಡೀತಾರೆ ಬಂದು. ಸೊ ಪಾಕಿಸ್ತಾನಕ್ಕೆ ಯಾವಾಗ ಕೆಲವು ಸ್ಥಳವನ್ನು ಕಳೆದುಕೊಳ್ತು, ಅದು ಕೂಡಿ ಪ್ರಾರಂಭ ಆಯಿತು. ಇವನ್ನು 1999ರಲ್ಲಿ ಏನು ಕಾರ್ಗಿಲ್ ಯುದ್ಧ ನಡೀತಲ್ಲ, ಅದರ ಉದ್ದೇಶ ಕೂಡ ಅದೇ ಆಗಿತ್ತು. ಯಾವ ಕಾರಣಕ್ಕೂ ಸಿಯಾಚಿನ್ ಪ್ರದೇಶಕ್ಕೆ ಫುಡ್ ಸಪ್ಲೈ ಆಗಬಾರ್ದು ಅನ್ನುವ ಕಾರಣಕ್ಕೆ ಕಾರ್ಗಿಲ್ ಮಿಸ್ ಅಡ್ವೆಂಚರ್ ಮಾಡಿತು. ಸೊ ಇದನ್ನು ಕೆಲವು ಅಂಶಗಳನ್ನು ಪಾಕಿಸ್ತಾನದ ಜನರಲ್ ಮುಷರಫ್ ಅವರು ತಮ್ಮ ಪುಸ್ತಕದಲ್ಲಿ ಕೆಲವು ಅಂಶಗಳನ್ನು ಪ್ರಸ್ತಾಪಿಸಿದ್ದಾರೆ. ಅವರ ಪ್ರಕಾರ ಸುಮಾರು
1,000 ಚದರ ಅಡಿಯ ಪ್ರದೇಶ ಏನಿದೆ ಅದು ಪಾಕಿಸ್ತಾನದ ಕೈ ತಪ್ಪಿ ಹೋಗಿದೆ ಅನ್ನೋದನ್ನು ಅವರು ಹೇಳ್ತಾರೆ ತಮ್ಮ ಪುಸ್ತಕದಲ್ಲಿ, ಜನರಲ್ ಮುಷರಫ್. ಯಾಕೆಂದರೆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲೂ ಕೂಡ ಈ ಮಿಸ್ಅಡ್ವೆಂಚರ್ ಮಾಡಿದವರು ಜನರಲ್ ಮುಷರಫ್. ಈಗೆಲ್ಲ ಆರೋಗ್ಯ ಕೆಟ್ಟಬಿಟ್ಟು ಏನೇನೋ ಆಗ್ಬಿಟ್ಟು ಮಲಗಿದ್ದಾರೆ. ಸೊ ಅವರು ತಮ್ಮ ಪುಸ್ತಕದಲ್ಲಿ ಈ ಅಂಶವನ್ನು ಪ್ರಸ್ತಾಪ ಮಾಡ್ತಾರೆ. ಸಿಯಾಚಿನ್ ಇದೆಯಲ್ಲ, ಇದು ವಿಶ್ವದ ಅತಿ ಎತ್ತರದ ಯುದ್ಧ ಭೂಮಿ. ವಿಶ್ವದೆಲ್ಲೂ ಕೂಡ ಇಷ್ಟು ಎತ್ತರದ ಯುದ್ಧ ಭೂಮಿ ಇಲ್ಲ. ನೀವು ಸಾಮಾನ್ಯವಾಗಿ ಯುದ್ಧ ಮಾಡೋದೇ ಕಷ್ಟ ಗಡಿಯಲ್ಲಿ. ಹಾಗಿರುವಾಗ ಇಂಥ ಹವಾಮಾನ, ಸುಮಾರು ಅಧಿಕೃತ ವರದಿಗಳ ಪ್ರಕಾರನೇ ಈ ಸಿಯಾಚಿನ್ನಲ್ಲಿ ಬ್ಯಾಡ್ ವೆದರಿಂದ ಸತ್ತವರ ಸಂಖ್ಯೆ, ಸೈನಿಕರ ಸಂಖ್ಯೆ 1000ಕ್ಕಿಂತ ಜಾಸ್ತಿ ಇರ್ಬೋದು ಅಂತ ಹೇಳಲಾಗ್ತಾ ಇದೆ. ಹಾಗೆ ಪಾಕಿಸ್ತಾನದ ಕಡೆ ಕೂಡ. ಸೊ ಇಂಥ ಸನ್ನಿವೇಶದಲ್ಲಿ ಸೈನಿಕರು ಇರೋದಿದೆಯಲ್ಲ, ಸದಾ ಕಾಯ್ತಾ ಇರೋದು. ಬದುಕಿನಲ್ಲಿ ಬೇರೆ ಇಲ್ಲ, ಕಮ್ಯುನಿಕೇಷನ್ನೇ ಇಲ್ಲ, ಸಂವಹನೇ ಇಲ್ಲ. ಇವನ್ ಈ ಪ್ರದೇಶದಲ್ಲಿ ಹತ್ತಿರ ಒಂದು ಹೆಲಿಪ್ಯಾಡನ್ನು ಭಾರತ ನಿರ್ಮಿಸಿದೆ ನಿಜ, ಆದರೆ ಸಂಪರ್ಕ ಯಾರೋ ಮನೆಯವ್ರ ಜೊತೆ ಮಾತನಾಡೋದಕ್ಕೆ, ಹೆಂಡತಿ ಮಕ್ಕಳ ಜೊತೆ ಮಾತನಾಡೋದಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಇದು ಒಂದು ಭಾಗ, ಪರ್ಸನಲ್ ಲೈಫ್. ಇನ್ನೊಂದು, ಪಾಕಿಸ್ತಾನದ ಸೈನ್ಯದ ಚಲನವಲನ ಇರುತ್ತಲ್ಲ, ಆ ಚಲನವಲನವನ್ನು ಕೂಡ ಹೆಡ್ ಕ್ವಾರ್ಟರ್ಸ್ಗೆ ತಿಳಿಸೋಕ್ಕಾಗ್ತಿರಲಿಲ್ಲ, ಯಾಕಂದರೆ ಸಂವಹನ ಇಲ್ಲ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ ಏನು ಇಂಟರ್ನೆಟ್ ಸೌಲಭ್ಯವನ್ನು ಕೊಡಲಾಗಿದೆ, ಇದು ಬಹಳ ಮಹತ್ವದ ಸಾಧನೆ. ಇದು ಭಾರತ ಒಂದು ರೀತಿಯ ಮೇಲುಗೈಯನ್ನು ಇದರಿಂದ ಸಾಧಿಸಿದೆ ಅಂತ. 71ರಿಂದಲೇ ಭಾರತ ಸೈನ್ಯದ ಮೇಲುಗೈ ಏನಿದೆ ಪಾಕಿಸ್ತಾನದ ವಿರುದ್ಧ ಅದು ಆಗ್ತಾನೆ ಬಂದು, ಅದು ಅದಕ್ಕೆ ಯಾವುದೇ ರಾಜಕೀಯ ಬಣ್ಣ ಹಾಕಬೇಕಾಗಿಲ್ಲ. ಅವರಿದ್ದಾಗ ಬಂದರು, ಇವರು ಮಾಡಿದ್ರು, ಇವರಿದ್ದಾಗ ಬಂದರು, ಇವರೇ ಮಹಾನ್ ದೇಶ ಪ್ರೇಮಿಗಳನ್ನು. 84ರಲ್ಲಿ 71ರಲ್ಲಿ ಇಂದಿರಾ ಗಾಂಧಿ ಮಾಡಿದ್ದು. ಅದಾದ ಮೇಲೆ ನಮ್ಮ ಸೈನ್ಯ ಸತತವಾಗಿ ಪಾಕಿಸ್ತಾನವನ್ನು ಎದುರಿಸ್ತಾ ಬಂದಿದೆ, ಎಸ್ಪೆಷಲಿ ಇನ್ ಸಿಯಾಚಿನ್ ಪ್ರದೇಶಗಳಲ್ಲಿ. ಅಲ್ಲಿ ಜಯ ಸಾಧಿಸ್ತಾನೂ ಬಂದಿದೆ. ಭಾರತದ ಭೂಮಿಯನ್ನು ವಾಪಸ್ ಪಡೆಯುವ ಒಂದು ಯತ್ನವನ್ನು ಮಾಡಿ ಅದರಲ್ಲೂ ಯಶಸ್ವಿಯಾಗಿದೆ. ಸೊ ಇಂಥ ಸೈನಿಕರಿಗೆ ಈಗ ಅವರು ಆರಾಮಾಗಿ ಸ್ಯಾಟಲೈಟ್ ಮೂಲಕ ಸಂಪರ್ಕ ಕಲ್ಪಿಸಲಾಗಿದೆ. ಅದರ ಮೂಲಕ ಅವರು ತಮ್ಮ ಕುಟುಂಬದ ಜೊತೆ ಮಾತನಾಡ್ಬೋದು, ತಾವು ಹೇಗಿದ್ದೀವಿ. ಯಾಕಂದರೆ ಇಂಥ ಸಿಚುವೇಶನಲ್ಲಿ ಅವ್ರ ಕುಟುಂಬದ ಮನಸ್ಥಿತಿ ಏನು ಅಂತ ಅರ್ಥ ಮಾಡ್ತಾರೆ. ಸಿಯಾಚಿನ್ನಲ್ಲಿ ನನ್ನ ಮಗನು, ನನ್ನ ಗಂಡನು, ನನ್ನ ಸಹೋದರನು, ನನ್ನ ನೆಂಟರಿಷ್ಟರು ಯಾರು ಇರ್ತಾರಲ್ಲ, ಅವರಿಗೆ ಪ್ರತಿ ದಿನ ಆತಂಕ. ಯಾಕೆಂದರೆ ನೀವು ಮೆಸೇಜ್ ಕೊಡೋದಕ್ಕೆ ಸಾಧ್ಯ ಇರಲಿಲ್ಲ, ಏನು ಹೇಳೋದಕ್ಕೂ ಸಾಧ್ಯ ಇರಲಿಲ್ಲ. ಸೊ ಅಂಥ ಸ್ಥಿತಿಯಲ್ಲಿ ಗಡಿಯನ್ನು ಕಾಯಬೇಕಾಗಿತ್ತು ಅವರು. ಅವರಿಗೆ ಈಗ ಒಂದು ರಿಲೀಫ್ ಏನಿದೆ, ಆ ರಿಲೀಫು ದೊರಕಿದೆ ಅನ್ನೋದು ಬಹಳ ಮುಖ್ಯವಾದ್ದು. ಸೊ ಮೊದಲನೇ ಇದು ಆಪರೇಷನ್ ಬ್ಲೂ ಫ್ರೀಡಮ್ ಅನ್ನೋದೊಂದು ಶುರುವಾಯಿತು. ಆ ಆಪರೇಷನ್ ಬ್ಲೂ ಫ್ರೀಡಮ್ ಅನ್ನೋದೇನಿದೆ ಅದು ಈ ಇಂಟರ್ನೆಟ್ ಹಾಕುವುದಕ್ಕೆ ಮತ್ತು ಅದರ ಕಾರ್ಯಾಚರಣೆಗೆ ಕೊಟ್ಟ ಹೆಸರು. ಸೈನ್ಯದ ನಾರ್ದರ್ನ್ ಕಮಾಂಡ್ ಏನಿದೆ ಅದರ ಅಡಿಯಲ್ಲಿ ಸಿಯಾಚಿನ್ ಪ್ರದೇಶಗಳು ಬರ್ತವೆ. ಸೊ ಇದು ನಾರ್ತರ್ನ್ ಕಮಾಂಡ್ ಈ ಒಂದು ಯಶಸ್ಸಿನ ಕಿರೀಟವನ್ನು ಈಗ ಧರಿಸಿದೆ. ಅದರ ಜೊತೆಗೆ ನಿಮಗೆ ಹಿಮಾಲಯದ ಕಡೆ ಹೋದರೆ ಅಥವಾ ಇದ್ದರೆ ಸ್ವಲ್ಪ ಮಟ್ಟಿಗೆ ಅರಿವಾಗುತ್ತಿದ್ದಿರಾಗಲ್ಲ. ಇದು ಕಾರಾಕೋರಂ ಪ್ರದೇಶ ಏನಿದೆ, ಕಾರಾಕೋರಂ ವಲಯ ಅಂತ ಹೇಳ್ತಾರೆ ಇದಕ್ಕೆ. ಆ ವಲಯದಲ್ಲಿ ಬರುತ್ತೆ. ಪಾಕಿಸ್ತಾನ ಭಾರತದ ಗಡಿ ಪ್ರದೇಶ ಅದು. ಸೊ ಈಗ ಈ 2021ರಲ್ಲಿ ಇನ್ನೊಂದು ಮಾಡಲಾಯಿತು. ಈ ಸಿಯಾಚಿನ್ನ ಮೊದಲ ಕ್ಯಾಂಪ್ವರೆಗೆ ಪ್ರವಾಸಿಗರಿಗೆ ಹೋಗುವ ಅವಕಾಶವನ್ನು ಕೂಡ ಕೊಡಲಾಯಿತು. ಭಾಳಷ್ಟು ಭಾರತೀಯರು ಹೋಗಿ ಅದನ್ನು ಫಸ್ಟ್ ಕ್ಯಾಂಪ್ ಅದನ್ನು ನೋಡಿ ಬಂದಿದ್ದಾರೆ. ಸೊ ಇದೆಲ್ಲ ಪ್ರಾರಂಭ ಮಾಡಿದ್ದು ಸುಮಾರು 1,000 ಚದರ ಅಡಿ ಪ್ರದೇಶ. ಅದನ್ನು ವಿವಾದಾತ್ಮಕ ಅಂತೇಳಿ ಪಾಕಿಸ್ತಾನ ಮಾಡಿದ್ರಿಂದ ಇದೆಲ್ಲ ಪ್ರಾರಂಭ ಆದದ್ದು. ಸೊ ಇದು ವಿವಾದಾತ್ಮಕ ಪ್ರದೇಶ ಅಂದ್ಕೊಂಡು ಅಲ್ಲಿ ನುಗ್ಗಿಬಿಟ್ಟು, ಅಲ್ಲೂ ನುಸುಳುಬಿಟ್ಟು, ಅಲ್ಲಿ ತರಲೆಗಳನ್ನು ಮಾಡಿ ತನ್ನದಾಗಿ ಮಾಡಿಕೊಳ್ಳುವ ಯತ್ನ. ಅದರಲ್ಲಿ ಒಂದು ಬಾರಿಯೂ ಪಾಕಿಸ್ತಾನ ಯಶಸ್ವಿಯಾಗಿಲ್ಲ, ಒಂದು ಸಲವೂ ಯಶಸ್ಸು ದಕ್ಕಿಲ್ಲ. ಪ್ರತಿ ಸಲ ಭಾರತದ ಸೈನ್ಯದ ಹೊಡೆತ ತಿಂದ್ಕೊಂಡು ಹೋಗಿದ್ದಾರೆ. ಕಾರ್ಗಿಲ್ ಸಂದರ್ಭದಲ್ಲಿ ಗೊತ್ತಿದೆ, ಹೆಣ ಕೂಡ ಎತ್ತಿಲ್ಲ. ಅವ್ರಿಗೆ ಸೈನ್ಯದ ಬಗ್ಗೆ ಕೂಡ ಒಂದು ಗೌರವ ಇಲ್ಲ. ಅವರ
ಅಂತ್ಯ ಸಂಸ್ಕಾರವನ್ನು ಭಾರತೀಯ ಸೈನಿಕರು ಭಾಳ ಸಂದರ್ಭದಲ್ಲಿ ಮಾಡಿದ್ದಾರೆ. ಪಾಕಿಸ್ತಾನ ಅವರು ತಮ್ಮದು ಹೆಣ ತಗೊಂಡೋಗಕ್ಕೆ ರೆಡಿ ಇರಲ್ಲ. ಅಂಥ ಒಂದು ವಾತಾವರಣವನ್ನು ಪಾಕಿಸ್ತಾನ ಸೃಷ್ಟಿ ಮಾಡಿತ್ತು. ಸೊ ಆಪರೇಷನ್ ಮೇಘದೂತ ಅಂತ ನಾನು 1984ರಲ್ಲಿ ಪ್ರಥಮ ಬಾರಿಗೆ ಸಿಯಾಚಿನ್ ಏನು ಪ್ರದೇಶವನ್ನು ವಶಪಡಿಸ್ಕೊಳ್ಳಾಯಿತು, ಅದಕ್ಕೆ ಆಪರೇಷನ್ ಮೇಘದೂತ ಅಂತ ಕರೆಯಲಾಗಿತ್ತು. ಮತ್ತು 1987ರಲ್ಲಿ ಇನ್ನೊಂದು ಆಪರೇಷನ್ ರಾಜೀವ್ ಅಂತ ಅದೊಂದು ಯಶಸ್ವಿ ಕಾರ್ಯಾಚರಣೆ ನಡೀತು 87ರಲ್ಲಿ. ಆವಾಗಲೇ ಸುಮಾರು 70 ಕಿಲೋಮೀಟರ್ಗೂ ಹೆಚ್ಚು ಪ್ರದೇಶವನ್ನು ಭಾರತ ವಶಪಡಿಸಿಕೊಂಡಿತು. ಸೊ ಇದೆಲ್ಲ ಗಲಾಟೆ ನಡುವೆ 2003ರಲ್ಲಿ ಯುದ್ಧ ವಿರಾಮವನ್ನು ಘೋಷಿಸಲಾಗಿತ್ತು ಈ ಪ್ರದೇಶದಲ್ಲಿ. ಭಾರತ ಮತ್ತು ಪಾಕಿಸ್ತಾನ ಸೈನ್ಯ ಆಗ್ತಿದ್ವು. ಆದರೆ ಈ ಯುದ್ಧ ವಿರಾಮ ಘೋಷಣೆ ಆಗಿದ್ದರೂ ಹಾಗೆ ಉಳಿದಾಗಿದೆ. ಗುಂಡಿನ ಚಕಮಕಿ ಈ ಪ್ರದೇಶದಲ್ಲಿ ಸದಾ ನಡೀತಾನೆ ಇರುತ್ತೆ. ಸೊ ನಾವು ಸೈನಿಕರ ಬಗ್ಗೆ, ದೇಶಭಕ್ತಿ ಬಗ್ಗೆ ಮಾತನಾಡ್ತೀವಿ. ದೇಶಭಕ್ತಿಯನ್ನು ಒಂದು ಪೊಲಿಟಿಕಲ್ ವೆಫನ್ ಆಗಿ ಬಳಸ್ತೀವಿ. ಆದರೆ ಇವಾಗ ಈ ರಾಜಕಾರಣಿಗಳು ಯಾರೂ ದೇಶಭಕ್ತರಲ್ಲ. ನಿಜವಾದ ದೇಶಭಕ್ತರು ಈ ದೇಶದ ಸೈನಿಕರು ಮಾತ್ರ. ಅವರಿಗಿರುವ ದೇಶದ ಪ್ರೇಮ, ಜೀವದ ಹಂಗು ಹಂಗನ್ನು ತೊರೆದು ನಡೆಸುವಂಥ ಹೋರಾಟ, ಪ್ರಾಣ ಕಳೆದುಕೊಳ್ಳುವುದು, ಹುತಾತ್ಮರಾಗುವುದು, ಎಲ್ಲ ಯುದ್ಧ ಹಿಂಸೆಗಳ ಪರಿಣಾಮ ಇದೇನೆ. ಆದರೆ ದೇಶದ ಗಡಿಯನ್ನು ಕಾಯಲೇಬೇಕಾಗಿದೆ. ಅದು ಅನಿವಾರ್ಯ. ಅದಕ್ಕೊಂದು ಬದ್ಧತೆ ಬೇಕು, ಹೇಳಿಕೆಗಳಲ್ಲ. ಹೇಳಿಕೆಯ ಮೂಲಕ ಬದ್ಧತೆ ಬರಲ್ಲ. ಹಾಗೇನೆ ಮಾಧ್ಯಮಗಳಿಗೂ ಒಂದು ಬದ್ಧತೆ ಬೇಕು. ಸೊ ಈಗೇನು ಇಂಟರ್ನೆಟ್ ಸೌಲಭ್ಯವನ್ನು ಒದಗಿಸಲಾಗಿದೆ, ತಕ್ಷಣ ತುಂಬ ಸಂತೋಷದಲ್ಲಿ ಭಾರತೀಯ ಸೈನ್ಯ ಆರ್ಮಿ ಟ್ವೀಟ್ ಮಾಡ್ತು. ಹಾಗೂ ಆ ಎತ್ತರದ ಪ್ರದೇಶದಲ್ಲಿ ಇಂಟರ್ನೆಟ್ ಸೌಲಭ್ಯವನ್ನು ಪಡೆದ ದೃಶ್ಯಗಳನ್ನು ಕೂಡ ಅದು ಮಾಡ್ತಾ. ಅದಕ್ಕೆ ಫೋಟೋವನ್ನು ನಾನು ಇಲ್ಲಿ ಹಾಕಿದ್ದೀನಿ, ತಾವು ಗಮನಿಸಿರ್ಬೋದು. ಸೊ ಸಿಯಾಚಿನ್ ಪ್ರದೇಶ ಹೇಗಿದೆ ಅನ್ನುವ ಫೋಟೋ ಕೂಡ ಇದೆ. ಇಂತಹ ಒಂದು ಪ್ರದೇಶದಲ್ಲಿ ಈ ಒಂದು ಸಾಧನೆ ಮಾಡುವ ಮೂಲಕ ಭಾರತ ಮತ್ತಷ್ಟು ಮೇಲುಗೈಯನ್ನು ಸಾಧಿಸಿದೆ. ಯಾಕೆ ಅಂತಂದರೆ ಈಗ ಪಾಕಿಸ್ತಾನದ ಸೈನ್ಯದ ಚಲನವಲನಗಳನ್ನು ಏನಿದೆ ಅದನ್ನು ತಕ್ಷಣ ತನ್ನ ಹೆಡ್ ಕ್ವಾರ್ಟರ್ಸ್ಗೆ ಕಳಿಸ್ಬೋದು, ಮುಂದಿನ ಯೋಜನೆಯನ್ನು ರೂಪಿಸ್ಬೋದು. ಇಲ್ಲಿವರೆಗೆ ಮಾಹಿತಿ ಕೊಡೋಕ್ಕೆ ಆಗ್ತಿರಲಿಲ್ಲ. ಈ ಪಾಕಿಸ್ತಾನದ ಸೈನಿಕರು ಬೇರೆ ರೂಪದಲ್ಲಿ ಬಂದಾಗ ಅದನ್ನು ಹೆಡ್ ಕ್ವಾರ್ಟರ್ಸ್ಗೆ ತಿಳಿಸೋದಕ್ಕೆ ಸಂವಹನ ಇರಲಿಲ್ಲ, ಅದು ಸುಲಭವಾದದ್ದು ಆಗಿರಲಿಲ್ಲ. ಸೊ ವಿಶ್ವದ ರಾಷ್ಟ್ರಗಳಲ್ಲಿ ಸೈನ್ಯದ ಇತಿಹಾಸದಲ್ಲಿ ಇದು ಭಾಳ ಮಹತ್ವದ ಹೆಜ್ಜೆ. ಈಗ ಇದರಿಂದ ಪಾಕಿಸ್ತಾನದ ಒಳಗಡೆ ಒಂದು ಆತಂಕ ಪ್ರಾರಂಭ ಆಗಿದೆ. ಈಗಾಗಲೇ ಆ ಬಗ್ಗೆ ಅಲ್ಲಿಯ ಮಾಧ್ಯಮಗಳು ಚರ್ಚೆ ಮಾಡ್ತಾಯಿವೆ. ಏನಪ್ಪ ಇಂಡಿಯಾ ಹೀಗೆ ಮೇಲುಗೈ ಸಾಧಿಸ್ಬಿಡ್ತು, ಇನ್ನೇನಪ್ಪ ಮಾಡೋದು, ಹೇಗೆ ಕಳಿಸೋದು, ಎಲ್ಲ ಗೊತ್ತಾಗ್ಬಿಡುತ್ತೆ, ಎಲ್ಲ ಹೆಡ್ ಕ್ವಾರ್ಟರ್ಸಿಗೆ ಮಾಹಿತಿ ಹೋಗ್ಬಿಡುತ್ತೆ, ಅಲ್ಲಿಂದ ಮುಂದಿನ ಕಾರ್ಯಾಚರಣೆ ರೂಪುಗೊಳ್ಳುತ್ತೆ, ಏನಪ್ಪ ಶಿವ ಅಲ್ಲ ಅಂದ್ಕೊಂಡು ಕೂತಿದ್ದಾರೆ ಪಾಕಿಸ್ತಾನ ಸೈನಿಕರು. ಎನಿವೆ, ಭಾರತದ ಸೈನ್ಯವನ್ನು ನಾವು ಶ್ಲಾಘಿಸೋಣ. ಅವರ ಬದ್ಧತೆ, ದೇಶ ಪ್ರೇಮ, ಅದು ಈ ದೇಶವನ್ನು ಉಳಿಸಿದೆ ಅನ್ನೋಣ. ರಾಜಕೀಯ ಬಿಟ್ಟು ನೋಡೋಣ. ಯಾರು ಪ್ರಧಾನಿಯಾಗಿದ್ದಾರೆ ಅದಕ್ಕಾಗೋಯ್ತು. ಐ ಡೋಂಟ್ ಬಿಲೀವ್ ಆಲ್ ದಿಸ್ ಥಿಂಗ್ಸ್. ಸೈನ್ಯಕ್ಕೆ ಅದರದೇ ಆದ ಶಕ್ತಿ ಇದೆ, ಅದರದ್ದೇ ಆದ ಪರಂಪರೆ ಇದೆ, ಅದರದ್ದೇ ಆದ ಇತಿಹಾಸ ಇದೆ. ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಅವರಿಗೆ ಇರುವುದು ದೇಶದ ಮೇಲೆ ಬದ್ಧತೆ ಮತ್ತು ಪರಕೀಯ ದಾಳಿಯಿಂದ ದೇಶವನ್ನು ರಕ್ಷಿಸುವಂಥದ್ದು. ಆ ಮನೋಭಾವವೇ ಅವರಿಗೆ ಇದುವರೆಗೆ ಜಯವನ್ನು ತಂದು ಕೊಟ್ಟಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.